ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರದ್ದು ಏನು ಕುಂಭಮೇಳಕ್ಕೆ ಪುಣ್ಯಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿದ್ಮೇಲೆ ಇವ್ರು ಮತ್ತೆ ಪುಣ್ಯಸ್ನಾನ ಮಾಡ್ತಾರೆ. ಜಗ್ಗಿ ವಾಸುದೇವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಈ ಹಿಂದೆ ಲೋಕಸಭಾ ಎಲೆಕ್ಷನ್ ಬಿಫೋರ್ ಮಾಡಿದಂಥ ಕಾಮೆಂಟ್ ಹಸಿರಾಗಿರುವಾಗಲೇ ಚರ್ಚೆ ಇರುವಾಗಲೇ ಇವರು ಇಲ್ಲಿ ಈವೆಂಟ್ಗೆ ಹೋಗಿದ್ದು ಮತ್ತು ಆ ಒಂದು ಜಗ್ಗಿಯವರ ವಾಸುದೇವರ ಎಡಭಾಗದಲ್ಲಿ ಅಮಿತ್ ಶಾ, ಬಲಭಾಗದಲ್ಲಿ ಡಿ ಕೆ ಶಿವಕುಮಾರ್ ನೋಡಿದಾಗ ಸಹಜವಾದಂಥ ಚರ್ಚೆ. ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ. ಅವರಲ್ಲಿ ಹೋಗಕ್ಕೆ ಮುಂಚೆ ಈವೆಂಟ್ ಬೆಂಗಳೂರು ಪ್ರೆಸ್ ಮೀಟ್ ಮಾಡೋದ್ರು, ನಾನು ಹೋಗ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಅಂತ. ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ ಅಂತ. ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಇದಿತ್ತು, ಡಿಜಳಿ ಕೆಜಳಿ ಗಲಾಟೆಗೆ ಸಂಬಂಧಪಟ್ಟಾಗ ಬ್ರದರ್ಸ್ ಅಂತ ಬಳಸಿದ್ರು ಮುಸಲ್ಮಾನ ಯುವಕರನ್ನ. ಸೊ ಯಾವಾಗಲೂ ಅವ್ರನ್ನ ಹಂಗೆ ಟ್ರೋಲ್ ಮಾಡೋರು, ಬ್ರದರ್ಸ್ ಡಿ ಕೆ ಬ್ರದರ್ಸ್ ಇವರಲ್ಲ ಅಂತ. ಬಟ್ ಇವತ್ತಿನ ನಿನ್ನೆ ಹೇಳಿಕೆ ಮತ್ತು ಆ ಒಂದು ಭಾಗಿಯಾದ ಸನ್ನಿವೇಶ ನೋಡಿದಾಗ ಅವರಿಲ್ಲ, ನಾನು ಪಕ್ಕಾ ಕಾಂಗ್ರೆಸ್ಸಿಗ ಅಂತ ಏನೇ ಹೇಳಿದರು, ಆ ಫೋಟೋ, ಆ ಲೆಕ್ಕಾಚಾರಗಳು. ಯಾಕೆಂದರೆ ಅಮಿತ್ ಶಾ ಕಾರಣಕ್ಕೆ ಅವ್ರು ITED ರೇಡು ಜೈಲ್ಗೆ ಹೋಗಿದ್ರು. ತಿಹಾರ್ ಜೈಲ್ ಮುಖ ನೋಡಲಿಕ್ಕೆ ಜೈಲ್ ಹೋಗ್ಲಿಕ್ಕೆ ಕಾರಣನೇ ಅಮಿತ್ ಶಾ ಅನ್ನೋದು ಎಷ್ಟೋ ಗೊತ್ತು, ಬಹಿರಂಗವಾದಂಥ ಸತ್ಯ, ಇವೆಲ್ಲ ಚರ್ಚೆಗಳಿದೆ. ಈ ಸನ್ನಿವೇಶದಲ್ಲಿ ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು, 5-6 ಜನ ಇದ್ರು ಓಕೆ, ಒಂದು ಅಮಿತ್ ಶಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೇ ಆ ಪ್ರಶ್ನೆ. ಆದರೆ ಅವ್ರು ಹೇಳಿದ್ರೆ ಅವೆಲ್ಲ ಇಲ್ಲ, ಯಾರ್ಯಾರು ಏನೋ ಓಗಳು ಮಾಡ್ತಾವ್ರೆ, ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಲ್ಲ, ಈ ಬಗ್ಗೆ ನಾನು ಈಗ ಹೋಗಿ ಅಮಿತ್ ಶಾ ಜೊತೆಗೆ ಅಲ್ಲಿ ಸ್ಟೇಜ್ ಶೇರ್ ಮಾಡಿದ್ರೆ, ಫೋಟೋ ಹೊರಗಡೆ ಬಂದರೆ ಇದ್ರ ಅರ್ಥ ಏನು ಬರುತ್ತೆ, ಯಾರು ಏನು ಅನ್ಕೊಳ್ತಾರೆ, ಜನ ಏನು ತಿಳ್ಕೊತಾರೆ, ಪಾರ್ಟಿ ಹೈಕಮಾಂಡು, ಕಾರ್ಯಕರ್ತರು ಇದೆಲ್ಲ ಏನು ಅನ್ಕೊಳ್ಬೋದು ಅನ್ನುವ ಅರಿವು ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುತ್ತೆ ಅಥವಾ ಇರಲ್ಲ? ನಿಮ್ಗೇನು ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಯಾವಾಗಲೂ ಡೋಂಟ್ ಕೇರ್ ಕಲ್ಚರ್. ಯಾರು ಏನು ಅನ್ಕೋಬಿಡ್ತಾರೋ, ಯಾರು ಏನು ಮಾಡ್ಬಿಡ್ತಾರೋ ಅನ್ನೋ ಯಾವುದೇ ರೀತಿಯ ಅಳಕು ಆತಂಕ ಇಲ್ಲ ಅವ್ರಿಗೆ. ಆ್ಯಂಡ್ ಎರಡನೇದು ನಾವು ಕಂಡಂಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮೇಲೆ ಈ ಕಾರಣಕ್ಕೆ ಕ್ರಮ ಕೈಗೊಳ್ಬಿಡುತ್ತಾ? ನೆವರ್ ಎವರ್ ಚಾನ್ಸೇ ಇಲ್ಲ. ಆ್ಯಂಡ್ ಎರಡನೇದು, ಈ ಹಿಂದೆನೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ಸೆಂಟ್ರಲ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿದರು, ಮೊನ್ನೆ ನೀರಾವರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗಿದ್ರು. ಅಲ್ಲ, ಅದು ಸ್ಟೇಟ್ನ ಬೊಮ್ಮಾಯಿ ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ, ಯಡಿಯೂರಪ್ಪನವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಈಸಿಯಾಗಿ ಸಿಗ್ತಿತ್ತು, ನರೇಂದ್ರ ಮೋದಿ ಅವರಿಗೆ. ಆ ಚರ್ಚೆಗಳೆಲ್ಲ ಇದೆ ಗೊತ್ತು. BJPಗೆ ರೆಡ್ ಕಾರ್ಪೆಟ್ ಹಾಕಿ ಡಿ ಕೆ ಶಿವಕುಮಾರ್ ಅವರ ಕಮಾನ್ ಅಂತ ಕರಿತಿದ್ದಾರೆ ಅನ್ನೋ ಚರ್ಚೆಗಳು ಹಿಂದಿಂದ ಇತ್ತು. ಇವರಿಗೆ ಕುರ್ಚಿ ಬಿಟ್ಟು ರೆಡ್ ಕಾರ್ಪೆಟ್ ಹಾಕಿ ಕರಿತಾ ಇದಾರೋ ಅಥವಾ ಹೆದರ್ಸಿ ಕರಿತಾ ಇದಾರೋ ಮುಗ್ದೋಗಿದೆ. ಯಾಕಂದ್ರೆ ಬಿಜೆಪಿ ಎಲ್ಲರನ್ನೂ ಕೂಡ ರೆಡ್ ಕಾರ್ಪೆಟ್ ಹಾಕಿ ಕರೆದಿರುವಂತ ಉದಾಹರಣೆಗಳಿಲ್ಲ. ನಾವು ಪಕ್ಕದ ಮಹಾರಾಷ್ಟ್ರದ ರಾಜಕಾರಣವನ್ನ ನೋಡಿದ್ರೆ ಮತ್ತು ಬಿಜೆಪಿಯ ಬಗ್ಗೆ ಸಾಕಷ್ಟು ಈಗ ಎಲ್ಲ ಕಡೆ ಗೊತ್ತಿರುವಂತ ವಿಚಾರ ಅಂದ್ರೆ, ಅವರು ರೆಡ್ ಕಾರ್ಪೆಟ್ ಹಾಕಿ ಕರೆಯೋದು ಬೇರೆ, ಅದು ಮೊದಲನೇ ಹಂತ. ರೆಡ್ ಕಾರ್ಪೆಟ್ ಹಾಕಿ ಕರೆದಾಗ ಬರದೇ ಇದ್ರೆ ಅವರು ಬೇರೆ ಬೇರೆ ಅಸ್ತ್ರಗಳು ಅವ್ರ ಕಡೆ ಇದಾವೆ, ಅದು ಮುಗ್ದೋಗೈತೆ, ಅದೆಲ್ಲ ಮುಗಿದಿದೆ. ಈ ಬಿಜೆಪಿ ಹತ್ರ ITED ಅದೆಲ್ಲ ಮುಗಿದಿದೆ. ನನಗೇನ್ ಅನ್ಸತ್ತೆ ವೈಯಕ್ತಿಕವಾಗಿ ಅಂದ್ರೆ, ಈ ಸಾರಿ ಆ ಕಾರ್ಯಕ್ರಮದೊಳಗಡೆ ಹೋಗಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಕೂತ್ಕೊಳ್ಳಿಕ್ಕೆ ಇದ್ರೊಳಗಡೆ ಬಿಜೆಪಿಯ ಚಿತಾವಣೆ ಏನೂ ಇಲ್ಲ. ಬಿಜೆಪಿಯ ಕಡೆಯಿಂದ ಇದ್ರೊಳಗಡೆ ಏನೋ ಅದನ್ನ ಅವ್ರೇನೋ ಪ್ರವೋಕ್ ಮಾಡ್ತಾ ಇದಾರೆ, ಇವ್ರನ್ನ ಕರೆಯೋ ಪ್ರಯತ್ನ ಮಾಡ್ತಾ ಇದಾರೆ, ಅದು ಕಾಣ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ವಿದಿನ್ ದಿ ಕಾಂಗ್ರೆಸ್ ಪಾರ್ಟಿಯ ಒಳಗಡೆ ಏನ್ ನಡೀತಾ ಇದಾವಲ್ಲ ಚಟುವಟಿಕೆಗಳು, ಆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಇರಿಟೇಟ್ ಮಾಡುವಂತ, ಅವರ ತಾಳ್ಮೆ ಪರೀಕ್ಷೆ ಮಾಡುವಂತ ಕೆಲಸಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಒಂದು ಸಹಜವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಅನಿಸಿರ್ಬೋದು. ರಾಜಣ್ಣ ಅವ್ರ ಹೇಳಿಕೆ, ಡಾಕ್ಟರ್ H.C. ಮಹದೇವಪ್ಪನವ್ರ ಹೇಳಿಕೆ, ಪರಮೇಶ್ವರ್ ಅವ್ರ ಹೇಳಿಕೆ, ಪರಮೇಶ್ವರ್ ಪ್ರವೋಕ್ ಮಾಡತ್ರ ಏನು ಮಾತಾಡ್ತಿಲ್ಲ. ರಾಜಣ್ಣ ಹೇಳಿಕೆ ನೋಡಿದಾಗ ಹೌದು, ಸತೀಶ್ ಜಾರಕಿಹೊಳಿ ಅವ್ರ ಹೇಳಿಕೆ, ಡಾಕ್ಟರ್ H.C. ಮಹದೇವಪ್ಪನವ್ರ ಹೇಳಿಕೆ ಬೇರೆ ಥರದ್ದೇ. ಹೆಂಗಿದೆ ಅಂದರೆ, CM ಸೀಟ್ಗಾಗಿ ಗುದ್ದಾಡಿದವ್ರು ಯಾರ್ಯಾರು ಸರ್ ಫಲಿತಾಂಶ ಬಂದಾಗ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಅವರಿಬ್ಬರು ನಡುವೆ ಫೈಟ್ ಇದ್ದಿದ್ದು. ಬಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು. ಆದರೆ ಒಪ್ಪಂದ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಈ CM ಆಗಲೇಬೇಕು ಅಂತ ಪಟ್ಟಿಡ್ದು ಕೂತಿರು ಡಿ ಕೆ ಶಿವಕುಮಾರ್. ಬಟ್ ಅವ್ರು ಆಗಬಾರ್ದು, ಬಿಟ್ಕೊಟ್ಬಿಡ್ತಾರೆ ಅನ್ನೋ ಈ ಚರ್ಚೆ. ಟೈಮ್ ಮುಗಿತಾ ಬಂತು, 2.5 ವರ್ಷ, 2025 ನವೆಂಬರ್ಗೆ CM ಆಗ್ತೀನಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಆಪ್ತವಲಯದ ಹೇಳಿಕೆಗಳು ಇವೆಲ್ಲವೂ ಏನು ಮಾಡ್ತು, ಸಿದ್ದರಾಮಯ್ಯ ಬೆಂಬಲಿಗರನ್ನ ಅವ್ರಿಗೂ ಒಂದು ಸ್ವಲ್ಪ ಅಭದ್ರತೆ ಕಾಡಕ್ಕೆ ಶುರುವಾಯಿತು. ಡಿ ಕೆ ಶಿವಕುಮಾರ್ ಹೆಂಗ್ ಅಮಿತ್ ಶಾಗೆ ಮೋದಿಗೆ ಕೇರ್ ಮಾಡ್ಲಿಲ್ವೋ, ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದಂತದವ್ರು ರೆಸ್ಪೆಕ್ಟ್ ಮಾಡ್ಬೋದೇನೋ. ಒಂದ್ ಟೈಮ್ ಅವ್ರಿಗೆ ಏನೋ ಹೈಕಮಾಂಡ್ ಜೊತೆಗೆ ಏನೋ ಇಶ್ಯೂ ಇದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದೊಳಗಡೆ ಹೆಚ್ಚು ಸಮಸ್ಯೆ ಇರೋದು. ಮತ್ತು ಅವರು ನೋಡಿ, ಯಾವಾಗ್ಲಿಂದ ಅವರ
ಈ ಮುಖ್ಯಮಂತ್ರಿ ಆಗುವ ವಿಚಾರ ಪ್ರಸ್ತಾಪ ಆದಾಗೆಲ್ಲ ಅದಕ್ಕೆ ವಿರೋಧ ಬಂತು. ಅದಕ್ಕೆಲ್ಲ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ತಾರೆ. ಆಮೇಲೆ ನಿನ್ನೆ ಮೊನ್ನೆ ಕೂಡ ಜಮೀರ್ ಅಹ್ಮದ್ ಅದು ಸಿದ್ದರಾಮಯ್ಯನ ಕುರ್ಚಿ ಮುಟ್ಟಿದ್ರೆ ಭಸ್ಮ ಆಗ್ತಾರೆ, ಆ ಥರ ಎಲ್ಲ ಒಂದು ಆತಂಕ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಏನು ಅನ್ನೋ ಆತಂಕ ಬಿಜೆಪಿ ಅವ್ರಿಗಿಂತ ಕಾಂಗ್ರೆಸ್ ಅವ್ರಿಗೆ ಕಾಡ್ತಿರಂಗಿದೆ. ಸಹಜ, ಅವ್ರಿಗೆ ಬಹಳ ಜನಕ್ಕೆ ಅದು ಬಿಜೆಪಿ ಅವ್ರು ಸಹಜವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಆ ವಿಪಕ್ಷದವ್ರು ಬಿಡ್ತಾರಾ ಅನ್ನೋ ಸಹಜವಾದಂಥ ಪ್ರಶ್ನೆಗಳು ಬಿಜೆಪಿ ಅವ್ರಿಗಿದೆ. ಈಗಲೇ ಹೆಂಗೆ ಮುಂದೆ ಹೆಂಗೆ ಅಂತ. ಅಟ್ ದಿ ಸೇಮ್ ಟೈಮ್ HC ಮಹದೇವಪ್ಪನವ್ರಿಗಾಗ್ಬೋದು, ಪರಮೇಶ್ವರ್ ಅವ್ರಿಗಾಗ್ಬೋದು, ರಾಜಣ್ಣವ್ರಿಗಾಗ್ಬೋದು, MB ಪಾಟೀಲ್ರಿಗಾಗ್ಬೋದು, ಹೀಗೆ ಇನ್ನೊಂದಷ್ಟು ಜನ ಉತ್ತರ ಕರ್ನಾಟಕ ಭಾಗದ ನಾಯಕರಾಗ್ಬೋದು, ಅವ್ರನ್ನ ವಿರೋಧ ಮಾಡೋ ನಾಯಕರಾಗ್ಬೋದು, ಸಿದ್ದರಾಮಯ್ಯ ಬೆಂಬಲಿಗರಾಗ್ಬೋದು. ಡಿ ಕೆ ಶಿವಕುಮಾರ್ ಸೇಡು ಅಂದರೆ ಸೇರು ಅಂದರೆ ಸವಾ ಸೇರು ನಿಂತ್ಬಿಡ್ತಾರೆ. ಕಷ್ಟ ಅನ್ನೋ ದಾಟಿನಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲ, ಅವ್ರ ಜೊತೆಗೆ ಜಲ್ ಆಗಲ್ಲ. ಸಿದ್ದರಾಮಯ್ಯನವ್ರ ಜೊತೆಗೆ ಈ ನಾಯಕರುಗಳು ಎಲ್ಲರೂ ಕೂಡ ಯಾವ ರೀತಿ ಆದಂಥ ಒಂದು ಅಂಡರ್ಸ್ಟ್ಯಾಂಡಿಂಗು ಜಲ್ ಆಗಿದ್ದಾರೆ, ಅಥವಾ ಸಿದ್ದರಾಮಯ್ಯನವರ ಸೀನಿಯಾರಿಟಿ ಎಲ್ಲ ಕನ್ಸಿಡರ್ ಮಾಡಿ ಅವರನ್ನು ಒಪ್ಕೊಳ್ಳಿಕ್ಕೆ ಯಾವ ರೀತಿ ಇವರು ರೆಡಿ ಇದ್ದಾರೆ, ಆ ರೀತಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳಿಕ್ಕೆ ಇವರು ರೆಡಿ ಇದ್ದಂಗೆ ಕಾಣ್ತಾ ಇಲ್ಲ. ಅದಕ್ಕೂ ಯಾಕೆ ಅಂದರೆ ಅವ್ರ ಅಗ್ರೆಸಿವ್ನೆಸ್ ಹೌದು. ಅವಾಗ ಮತ್ತು ಅವ್ರನ್ನ ಕೆಲವರು ನಾವು ಏನು ಕಡಿಮೆ ಅವ್ರಿಗೆ ಸಮಾನರು ಅಂತ ಕೆಲವ್ರಿಗೆ. ಆದರೆ 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.